ಹನುಮಂತು ಜಸ್ಟ್ ಹೋಲ್ಡ್. ಹನುಮಂತು, ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬಿಕೆ ಹರಿಪ್ರಸಾದ್ ಅವರು ಬೇಸರವನ್ನ ಹೊರಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಿಕೆ ಹರಿಪ್ರಸಾದ್ ಅವರ ಹೆಸರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಒಪ್ಪದ ಬಿಕೆ ಹರಿಪ್ರಸಾದ್. ಸಚಿವ ಸ್ಥಾನ ಬೇಕು ಅಂತ ಹೇಳಿ ಕಾಯ್ತಾ ಇದ್ದ ಬಿಕೆ ಹರಿಪ್ರಸಾದ್. ಸಿದ್ದರಾಮಯ್ಯ ಹರಿಪ್ರಸಾದ್ ಬಗ್ಗೆ ಹೆಚ್ಚು ಒತ್ತಡವನ್ನ ಹಾಕಲಿಲ್ಲ ಅನ್ನೋ ಮಾಹಿತಿ ಇದೆ. ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳಲು ಡಿಕೆ ಶಿವಕುಮಾರ್ ಕೂಡ ಒಲವು ತೋರದ ಮಾಹಿತಿ ಇದೆ. ಸಚಿವರ ಪಟ್ಟಿಯಲ್ಲಿ ಈಗ ಬಿಕೆ ಹರಿಪ್ರಸಾದ್ ಅವರ ಹೆಸರು ಇಲ್ಲದೆ ಇರೋದ್ರಿಂದಾಗಿ ಅವರು ಬೇಸರಗೊಂಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ರು ಕೂಡ ಬಿಕೆ ಹರಿಪ್ರಸಾದ್ ಅವರನ್ನ ಮಂತ್ರಿ ಮಾಡೋದಕ್ಕೆ ಅಷ್ಟೊಂದು ಆಸಕ್ತಿ ತೋರಿಸಲಿಲ್ಲ. ಹೈಕಮಾಂಡ್ ಮುಂದೆ ಅವರು ಇವರ ಹೆಸರನ್ನ ಒತ್ತಿ ಹೇಳಲಿಲ್ಲ. ಈ ಕಾರಣದಿಂದಾಗಿ ಬಹುಶಃ ಹರಿಪ್ರಸಾದ್ ಅವರನ್ನ ಹೈಕಮಾಂಡ್ ಪರಿಗಣಿಸಲಿಲ್ವೇನೋ ಅನ್ನೋದು. ಹೀಗಾಗಿಯೇ ಹರಿಪ್ರಸಾದ್ ಅವರು ಬೇಸರಗೊಂಡಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿದೆ. ಆದರೆ ಅಲ್ಟಿಮೇಟ್ಲಿ ಫೈನಲ್ ಲಿಸ್ಟ್ ನಲ್ಲಿ ಏನಿರುತ್ತೆ ಅನ್ನೋದೇ ಈಗಿರುವಂತ ಕುತೂಹಲ. ಪ್ರಾಥಮಿಕವಾದಂತ ಮಾಹಿತಿಯನ್ನು ಕೇಳಿದ್ರೆ ಬಿಕೆ ಹರಿಪ್ರಸಾದ್ ಅವರು ಮಂತ್ರಿ ಆಗ್ತಿಲ್ಲ ಅನ್ನೋದೇ ಈಗಿರುವಂತ ಸದ್ಯದ ಅಪ್ಡೇಟ್. ಹೈಕಮಾಂಡ್ ಮೊದಲ ಕ್ಯಾಬಿನೆಟ್ ಲಿಸ್ಟ್ ನಲ್ಲಿ ಇಲ್ಲ ಹಲವರ ಹೆಸರು. ತಮ್ಮ ಹೆಸರು ಇಲ್ಲದಕ್ಕೆ ಪ್ರಭಾವಿ ನಾಯಕರು ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್, ಸಂತೋಷ್ ಲಾಡ್, ಎಚ್.ಕೆ. ಪಾಟೀಲ್ ಅವರ ಹೆಸರು ಮೊದಲ ಲಿಸ್ಟ್ ನಲ್ಲಿ ಇಲ್ಲ. ಚಲುವರಾಯಸ್ವಾಮಿ, ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವರು ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಹಿರಿಯ ನಾಯಕರು ಮೊದಲ ಕ್ಯಾಬಿನೆಟ್ ಲಿಸ್ಟ್ ನಲ್ಲಿ ಹಲವರ ಹೆಸರು ಇಲ್ಲದೇ ಇರೋದ್ರಿಂದಾಗಿ ಹೇಗ್ ಮಾಯವಾಯ್ತು, ನಾವಷ್ಟೆಲ್ಲ ಲಾಬಿ ಮಾಡಿದ್ವಿ, ಅಷ್ಟೆಲ್ಲ ನಾವು ಹೈಕಮಾಂಡ್ ಮುಂದೆ ಅವರಿಗೆ ಮನವರಿಕೆ ಆಗುವ ರೀತಿಯಲ್ಲಿ ಮಾತಾಡಿದ್ವಿ, ಹೇಗ್ ಸಾಧ್ಯ ಅಂತ ಹೇಳಿ ಅವರೆಲ್ಲರೂ ಈಗ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಆದ್ರೆ ಈ ಬಾರಿಯ ಕ್ಯಾಬಿನೆಟ್ ಲಿಸ್ಟ್ ಬಹಳ ಅಚ್ಚರಿಗೆ ಕಾರಣ ಆಗಬಹುದು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ನೀವು ಗಮನಿಸ್ತಾ ಹೋಗಿ, ಕಾಂಗ್ರೆಸ್ನ ಹೈಕಮಾಂಡ್ ಅಳೆದು ತೂಗಿ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಫೈನೆಸ್ಟ್ ಆಗಿ ಇವರು ಕ್ಯಾಬಿನೆಟ್ಗೆ ಯಾರ್ಯಾರನ್ನ ಸೇರಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡಿದ್ದಾರೆ. 2 ದಿನಗಳಿಂದ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇದೇ ವಿಚಾರವಾಗಿ ಕಸರತ್ತುಗಳು ನಡೀತಾ ಇತ್ತು. ಫೈನಲಿ ಈಗ ಯಾರ ಹೆಸರು ಏನು ಎತ್ತ ಅನ್ನೋದು ತಿಳಿದು ಬರಬೇಕಾಗಿದೆ. ಆದ್ರೆ ಕೆಲ ಹಿರಿಯ ಶಾಸಕರ ಹೆಸರುಗಳನ್ನ ಕೈಬಿಟ್ಟಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಕ್ಯಾಬಿನೆಟ್ನ ಗಾತ್ರ 33, ಅದರಲ್ಲಿ ಆರಂಭದಲ್ಲಿ 14 ಸ್ಥಾನಗಳಿಗೆ ಮೊದಲು ಆಯ್ಕೆ ಆಗುತ್ತೆ. ಆನಂತರ 1 ತಿಂಗಳು ಬಿಟ್ಟು ಆನಂತರ ಉಳಿದ ಸ್ಥಾನಗಳನ್ನ ಇವರು ತುಂಬುತ್ತಾರೆ ಅನ್ನುವಂತ ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಇದ್ದಾರೆ. ಹನುಮಂತು, ಕೆಲ ಹಿರಿಯ ಶಾಸಕರ ಹೆಸರನ್ನ ಲಿಸ್ಟ್ ಇಂದ ಕೈಬಿಟ್ಟಿರುವುದಕ್ಕೆ ಈಗ ಅವರೆಲ್ಲ ಬೇಸರ ಹೊರ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಯಾರ್ಯಾರು ಈ ಲಿಸ್ಟ್ ನಲ್ಲಿ ಈಗ ಇಲ್ಲ, ಯಾರ್ಯಾರು ಏನ್ ಹೇಳಿದ್ದಾರೆ, ಹೆಚ್ಚಿನ ವಿವರ ತಮ್ಮ ಹತ್ರ ಏನಿದೆ ಹನುಮಂತು? ರಂಜಿತ್, ಮೊದಲ ಸಚಿವ ಸಂಪುಟ ಏನೋ ಈಗ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಚಿವರ ಲಿಸ್ಟ್ ಅಲ್ಲಿ ಮೊದಲ ಲಿಸ್ಟ್ ಅಲ್ಲೇ ನಮ್ಮ ಹೆಸರುಗಳು ಇರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಅನೇಕ ಜನ ಹಿರಿಯರು ಸಚಿವರಾದಂತವರು ಮತ್ತೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ತಾವು ಮೆನ್ಷನ್ ಮಾಡಿದ್ರೆ 2028ರ ವಿಧಾನಸಭೆ ಚುನಾವಣೆಯಲ್ಲೇ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಮುಂಬರುವಂತಹ ದಿನಗಳಲ್ಲಿ ಚುನಾವಣೆಯಲ್ಲಿ ಕರ್ನಾಟಕವನ್ನ ಮತ್ತೆ ಉಳಿಸಿಕೊಳ್ಳಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ಲೆಕ್ಕಾಚಾರವನ್ನ ಹಾಕ್ತಾ ಇದೆ. ಯಾಕೆ ಅಂತಂದು ಹೇಳಿದ್ರೆ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಅನ್ನ ಕೈ ಹಿಡಿದಿರುವಂತಹ ಪ್ರಮಾಣ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಕರ್ನಾಟಕ, ಅದರಲ್ಲೂ ಕೂಡ ಕರ್ನಾಟಕ ಬಹುಮುಖ್ಯವಾಗಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ಗೆ ಬಹುಮುಖ್ಯವಾಗಿದೆ. ಈ ಕಾರಣಕ್ಕಾಗಿಯೇ ಇಲ್ಲಿ ಸರ್ಕಾರದ ವರ್ಚಸ್ಸು ಜಾಸ್ತಿ ಮಾಡಿಕೊಳ್ಬೇಕು, ಸೇಮ್ ಟೈಮ್ ಪಕ್ಷದ ಸಂಘಟನೆಯೂ ಕೂಡ ಆಗಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಅಳೆದು ತೂಗಿ ಕ್ಯಾಬಿನೆಟ್ ರಚನೆಯನ್ನ ಮಾಡಲಿಕ್ಕೆ ಮುಂದಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಹಿರಿಯರಿಗೂ ಕೂಡ ಪ್ರಸ್ತುತವಾಗಿ ಸಚಿವರಾದಂತಹ ಚಲುವರಾಯಸ್ವಾಮಿ ಆಗಿರಬಹುದು, ಜಮೀರ್ ಅಹಮದ್ ಅವರಾಗಿರಬಹುದು, ಇವರು ಸೇರಿದಂತೆ ಪ್ರಮುಖರೆಲ್ಲರೂ ಕೂಡ ಮೊದಲ ಪಟ್ಟಿಯಲ್ಲೇ ಇರ್ತಾರೆ ಅನ್ನುವಂತ ಸಾಕಷ್ಟು ಒತ್ತಾಯಗಳು ಕೂಡ ಇತ್ತು, ನಿರೀಕ್ಷೆಯಲ್ಲಿತ್ತು. ಆದ್ರೆ ನಿನ್ನೆ ನಡೆದಂತ ಕೊನೆ ಹಂತದ ಚರ್ಚೆ ಏನಿದೆ, ಆ ಒಂದು ಚರ್ಚೆಯ ಸಂದರ್ಭದಲ್ಲೂ ಕೂಡ 2ನೇ ಹಂತದ ಪಟ್ಟಿಯ ವಿಚಾರಕ್ಕೂ
ಒಂದಷ್ಟು ಚರ್ಚೆಗಳಾಗಿದೆ. ಮತ್ತೊಂದು ಸುತ್ತಿನ ಸಭೆಯನ್ನ ಮಾಡಬಹುದು ಅನ್ನುವಂತ ನಿರೀಕ್ಷೆಗಳಿರೋದು. ಈಗಿರುವಂತಹ ಮಾಹಿತಿಯ ಪ್ರಕಾರ ಮೊದಲ ಪಟ್ಟಿಯಲ್ಲಿ ನಾವು ಇರ್ತೀವಿ ಅನ್ನುವಂತ ಬಹುತೇಕ ಹಿರಿಯ ಶಾಸಕರೇನಿದ್ರು ಸಚಿವರಾಗಿದ್ರು ಅವರು ಸಾಕಷ್ಟು ಬೇಸರವನ್ನ ಇಟ್ಕೊಂಡಿದ್ದಾರೆ. ಕಾರಣ ಏನಂತಂದ ಹೇಳಿದ್ರೆ ಸರ್ಕಾರ ಹೇಳಿದಂತ ಮತ್ತೆ ಪಕ್ಷ ಹೇಳಿದಂತ ಕೆಲಸವನ್ನು ಕೂಡ ನಾವು ಮಾಡಿದೀವಿ, ಆದಾಗ್ಯೂ ಕೂಡ ಮೊದಲ ಪಟ್ಟಿಯಲ್ಲಿ ನಮ್ಮ ಹೆಸರಿಲ್ಲ ಅನ್ನುವಂತ ಬೇಸರ. ಪ್ರಮುಖವಾಗಿ ಬಿಕೆ ಹರಿಪ್ರಸಾದ್ ಅವರ ಹೆಸರು ಸಾಕಷ್ಟು ಚರ್ಚೆಯಲ್ಲಿ ಮುನ್ನೆಲೆಗೆ ಬಂತು. ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅವರ ಹೆಸರು ಬಂತು. ಅವರನ್ನು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಒಂದಷ್ಟು ಅವರಿಗೂ ಕೂಡ ಒಂದು ಕಮ್ಯುನಿಕೇಟ್ ಮಾಡಿದೆ ಅನ್ನುವಂತ ಅಭಿಪ್ರಾಯಗಳಿದ್ದಾವೆ. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳುವಂತ ವಿಚಾರಕ್ಕೆ ಬಿಕೆ ಹರಿಪ್ರಸಾದ್ ಅವರು ತಮ್ಮ ಅಭಿಪ್ರಾಯವನ್ನ ಇನ್ನೂವರೆಗೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಹೇಳಿಲ್ಲ. ಆದ್ರೆ ಸಚಿವ ಸಂಪುಟ ಪುನರಚನೆ ರಚನೆ ಆಗುವಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ಒಳಗಡೆ ಬಿಕೆ ಹರಿಪ್ರಸಾದ್ ಅವರು ಇರ್ತಾರೆ ಅನ್ನುವಂತ ನಿರೀಕ್ಷೆ ಸಾಕಷ್ಟನ್ನ ಇಟ್ಕೊಂಡಿದ್ರು. ಈ ಒಂದು ಹಂತದಲ್ಲಿ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳುವಂತ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಹೆಚ್ಚಿನ ಒಲವನ್ನ ತೋರಿಲ್ಲ ಅನ್ನುವಂತ ಒಂದಷ್ಟು ಅಭಿಪ್ರಾಯ. ಅದ್ರ ಜೊತೆಗೆ ಸಿದ್ದರಾಮಯ್ಯನವರ ಪರವಾಗಿ ಪ್ರಬಲವಾದಂತಹ ಧ್ವನಿಯನ್ನ ಎತ್ತಿದ್ರು ಹಿಂದುಳಿದ ವರ್ಗಗಳ ನಾಯಕರು ಅಂತಂದೇಳಿ ಸಾಕಷ್ಟು ಒಂದು ಬಹಿರಂಗವಾಗಿ ಮಾತುಕತೆ ಟಕ್ಕರ್ ಕೊಡುವಂತ ಕೆಲಸವನ್ನು ಬಿಕೆ ಹರಿಪ್ರಸಾದ್ ಅವರು ಮಾಡಿದ್ರು. ಈಗ ಕ್ಯಾಬಿನೆಟ್ ರಚನೆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಒತ್ತಡ ಹಾಕಿದ್ರು, ಅದು ಪ್ರಬಲವಾದಂತಹ ಒತ್ತಡವನ್ನ ಹಾಕಲಿಲ್ಲ ಅನ್ನುವಂತ ಒಂದಷ್ಟು ಬೇಸರವನ್ನು ಕೂಡ ಬಿಕೆ ಹರಿಪ್ರಸಾದ್ ಅವರು ಇಟ್ಕೊಂಡಿದ್ದಾರೆ ಅನ್ನುವಂತ ಅವರ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾಹಿತಿ. ಆದ್ರೆ ಒಂದಂತೂ ಸತ್ಯ, ಮೊದಲ ಪಟ್ಟಿಯಲ್ಲೇ ನಾವು ಇರ್ತೀವಿ ಎಂದುಕೊಂಡಿದ್ದಂತಹ ಹಿರಿಯ ನಾಯಕರಿಗೇನಿದೆ ಈಗ ಮೊದಲ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ ಅನ್ನೋ ಕಾರಣಕ್ಕಾಗಿನೇ ಸಾಕಷ್ಟು ಬೇಸರವನ್ನ ಇಟ್ಕೊಂಡಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.